Hi, hello, namaste everyone. I am Pramod Gujjar, your science educator from Gujjar Tutorials. In today's class, we have entered the last section of the second chapter, acids, bases and salts. In today's class, we are going to study about the uses and preparation of baking soda, washing soda and plaster of Paris. First, let us discuss about baking powder. Preparation of baking powder involves NaCl plus H2O plus CO2 plus NH3 gives NH4Cl plus NaHCO3. ಕರೆಕ್ಟ್ ಐತರ ರಿಯಾಕ್ಷನ್ ಕರೆಕ್ಟ್ ಆಗಿ ನೆನ್ಪು ಮಾಡ್ಕೊಂಡು ನೋಡ್ರಿ, ಚೆಕ್ ಮಾಡ್ಕೊಂಡು ನೋಡ್ರಿ. ಏನಾಗತ್ತೆ ಇಲ್ಲಿ NaCl sodium chloride plus water plus carbon dioxide plus ammonia gives ammonium chloride plus NaHCO3. It is also called as sodium hydrogen carbonate. Sodium hydrogen carbonate or else baking soda or baking powder. ಈ ಬೇಕಿಂಗ್ ಸೋಡಾನ ಏನ್ ಮಾಡ್ತೀವಿ ನಾವು ಪ್ರಿಪರೇಷನ್ ಆಗ್ಬೇಕು ಅಂದ್ರೆ ನಾವು ಕಾಮನ್ ಸಾಲ್ಟ್, ವಾಟರ್, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಅಮೋನಿಯನ್ ಯೂಸ್ ಮಾಡ್ತೀವಿ. ಅವಾಗ ಸಿಗ್ತಕ್ಕಂತ ಎರಡು ಪ್ರಾಡಕ್ಟ್ಸ್ ಅಂದ್ರೆ ಅಮೋನಿಯಂ ಕ್ಲೋರೈಡ್ ಜೊತೆಗೆ NaHCO3 ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಇಲ್ಲಿ ಒಂದು ಇಂಪಾರ್ಟೆಂಟ್, ಇಲ್ಲಿ ಸ್ಪೆಷಲಿ ಇದು ಮತ್ತೆ ವಾಷಿಂಗ್ ಸೋಡಾ ಬಂದಾಗ ಇಲ್ಲಿ ಏನ್ ಮಾಡ್ತಾರೆ, ನಿಮಗೆ ಕಾಮನ್ ನೇಮ್ಸ್ ಕೇಳ್ತಾರೆ, ಕೆಮಿಕಲ್ ನೇಮ್ ಜೊತೆಗೆ ಕಾಮನ್ ನೇಮ್ ಕೇಳ್ತಾರೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೆ ಬೇಕಿಂಗ್ ಸೋಡಾ ಆರ್ ಬೇಕಿಂಗ್ ಸೋಡಾ ಅಂತ ಬರೋಬಿಡೋಣ. ಬೇಕಿಂಗ್ ಪೌಡರ್ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು. ಸೊ ಬೇಕಿಂಗ್ ಸೋಡಾ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೆ ಬೇಕಿಂಗ್ ಸೋಡಾ. ಅದೇ ಸೋಡಿಯಂ ಕಾರ್ಬೋನೇಟ್ ಅಂದ್ರೆ ವಾಷಿಂಗ್ ಸೋಡಾ. ನೆನ್ಪಿಟ್ಕೊಳ್ರಿ, ಬಹಳ ಸಲ ಮಲ್ಟಿಪಲ್ ಚಾರ್ಜ್ ಒಳಗೆ ಕೇಳ್ತಾನೆ. NaCO3 ಕೊಟ್ಟು ಕೆಳಗಡೆ ಆಪ್ಷನ್ಸ್ ಕೊಡ್ತಾನೆ. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ನನ್ ಆಫ್ ದ ಎಬೋ. ಎರಡಂತೂ ಡಿಲೀಟ್ ಮಾಡ್ತೀರಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನನ್ ಆಫ್ ದ ಎಬೋ. ತಗಲಾಕೊಳ್ಳೋದು ಗೊತ್ತಾ? ಬೇಕಿಂಗ್ ಸೋಡಾನ, ಇದು ವಾಷಿಂಗ್ ಸೋಡಾನ, ಬೇಕಿಂಗ್ ಸೋಡಾನ, ವಾಷಿಂಗ್ ಸೋಡಾನ, ಬೇಕಿಂಗ್ ಸೋಡಾನ ಅಂತೇಳಿ ನೋಡ್ರಿ. ಹೈಡ್ರೋಜನ್ ಇತ್ತು ಅಂದ್ರೆ ಅದು 100% ಬೇಕಿಂಗ್ ಸೋಡಾ. ಹೈಡ್ರೋಜನ್ ಇಲ್ಲ ಅಂದ್ರೆ ವಾಷಿಂಗ್ ಸೋಡಾ. ಓಕೆನಾ? NaCO3 ಇತ್ತು ಅಂದ್ರೆ ಬೇಕಿಂಗ್ ಸೋಡಾ. ಎಸ್, ಇದ್ರದ್ದು ಯೂಸಸ್ ಏನು, ಸೋಡಾದ ಯೂಸಸ್ ಏನು? ಈಗ ನೀವು ಬಜಿ ಮಾಡ್ತೀರಿ ಮನ್ಯಾಗ, ಮಿರ್ಚಿ ಮಾಡ್ತೀರಿ, ಮಂಡಕ್ಕಿ ಮಾಡ್ತೀರಿ. ಅವಾಗ ಇದು ಮಿರ್ಚಿ ಮಂಡಕ್ಕಿ ಮಾಡಿದಾಗ ಮಿರ್ಚಿ ಮಾಡ್ಬೇಕಾದ್ರೆ ಒಂಚೂರು ಸೋಡಾ ಪೌಡರ್ ಹಾಕ್ತಾರ, ವಡೆ ಮಾಡ್ಬೇಕಾದ್ರೆ ಸೋಡಾ ಪೌಡರ್ ಹಾಕ್ತಾರ, ಹೌದಾ? ಇಟ್ ಈಸ್ ಯೂಸ್ಡ್ ಇನ್ ನೇಮ್ ಹೇಳುತ್ತೆ ಬೇಕಿಂಗ್. ಬೇಕಿಂಗ್ ಅಂದ್ರೆ ಏನು? ಕುಕಿಂಗ್. ಬೇಕಿಂಗ್ ಅಲ್ಲಿ ಬೇಕಿಂಗ್ ಸೋಡಾನ ಯೂಸ್ ಮಾಡ್ತೀವಿ. ಇದನ್ನ ಸೋಡಾದು ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ಬರುತ್ತೆ, ಆಸಿಡ್ ಸೋಡಾ, ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಂತ, ಅಲ್ಲೂ ಕೂಡ ಯೂಸ್ ಮಾಡ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ತೀವಲ್ಲ ಬೆಂಕಿ ಹರ್ಸಕ್ಕೆ, ಆ ಟೈಮಲ್ಲಿ. ನೆಕ್ಸ್ಟ್, ಈಗ ನಿಮ್ಗೆಲ್ಲ ಗ್ಯಾಸ್ ಆಗಿರುತ್ತ, ಬರಾಬರಿ ಮಟನ್ ಇತ್ತಂದ್ರೆ ಹಂಗ ಅಂಡೆ ತಿಂದಿರ್ತೀರಿ. ಅವಾಗ ಏನಾಗಿರುತ್ತೆ, ನಿಮ್ಗೆ ಗ್ಯಾಸ್ಟ್ರಿಕ್ ಆಗಿರುತ್ತೆ. ಆ ಗ್ಯಾಸ್ಟ್ರಿಕ್ ಆದಾಗ ರಿಲೀವ್ ಸಿಗ್ಲಿ ಅಂತ ಇದನ್ನ ಆಂಟಾಸಿಡ್ ಆಗಿ ಯೂಸ್ ಮಾಡ್ತೀರಿ. ಆಂಟಾಸಿಡ್ ಆಗಿ ಯೂಸ್ ಮಾಡಿದಾಗ ನಿಮ್ಗೆ ಆಸಿಡ್ ನ್ಯೂಟ್ರಲೈಸೇಷನ್ ಆಗುತ್ತೆ ಸೋಡಾ ಕುಡಿಯೋದ್ರಿಂದ, ಹೌದಾ? ಇದು ಹೆಂಗ್ ವರ್ಕ್ ಮಾಡುತ್ತೆ ಸರ್ ನೋಡ್ರಿ. NaCO3 ನೀವು ನೋಡ್ರಿ ಗ್ಯಾಸ್ ಆಗಿರುತ್ತೆ ನಿಮಗೆ, ಅಂದ್ರೆ ಸ್ಟಮಕ್ ಅಲ್ಲಿ ಆಸಿಡಿಟಿ ಆಗಿರುತ್ತೆ, ಆಸಿಡ್ ಜಾಸ್ತಿ ಐತಿ. ಆದ್ರೆ ನೀವು ಲಿಂಬೆ ಹಣ್ಣು ಹಿಂಡ್ತೀರಿ ಗೊತ್ತಾ? ಲಿಂಬೆ ಹಣ್ಣು ಯಾಕೆ ಹಿಂಡ್ತೀರಿ ಅಂದ್ರೆ ಇದು ಐತಲ್ಲ ಸ್ವಲ್ಪ ಆಕ್ಟಿವೇಟ್ ಆಗ್ಬೇಕು. ಇದನ್ನ ಒಂದ್ಸಲ CBSE ಕ್ವಶನ್ ಪೇಪರ್ ಒಳಗೆ ಕೇಳಿದ ಲಾಸ್ಟ್ ಟೈಮ್. ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ ಒಳಗೆ ಇದ್ವು ಇವು 15 ಸೆಟ್ಸ್ ಆಫ್ ಕ್ವಶನ್ ಪೇಪರ್, 30 ಸೆಟ್ ಆಫ್ ಕ್ವಶನ್ ಪೇಪರ್ ರಿಲೀಸ್ ಮಾಡ್ತಾರಲ್ಲ CBSE ನಲ್ಲಿ. ಒಬ್ಬ ಬೇಕರ್ ಅಡಿಗೆ ಮಾಡಿರ್ತಾನೆ, ಸೋಡಾ ಹಾಕಿರ್ತಾನೆ, ಅದಕ್ಕೆ ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಮರ್ತಿರ್ತಾನೆ. ಸೊ ಅವನ ಟೇಸ್ಟ್ ಕಹಿ ಬರುತ್ತೆ ಅಂತ. ಬೇಕಿಂಗ್ ಸೋಡಾ ಬೇಸ್ ಆಗಿರೋದ್ರಿಂದ ಏನಾಗುತ್ತೆ, ಅದರದ್ದು ಟೇಸ್ಟ್ ಕಹಿ ಇರುತ್ತೆ. ಸೊ ಅದಕ್ಕೆ ಮೈಲ್ಡ್ ಆಸಿಡ್ ಯೂಸ್ ಮಾಡ್ತೀವಿ. ಅವಾಗ ನಮಗೆ ಬೇಕಾಗಿರೋ ಎಗ್ ಪಫ್ ಆಗಿರ್ಲಿ, ಬೇಕರಿ ಫುಡ್ಸ್ ಆಗಿರ್ಲಿ ಎಲ್ಲ ಪಫಿ ಆಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಅದ್ರ ಕಹಿ ಟೇಸ್ಟ್ ಹೋಗುತ್ತೆ. ಇನ್ನು ಏನಾಯ್ತು, ಹೈಡ್ರೋಜನ್ ನಾವೇನ್ ಮಾಡ್ತೀವಿ, ಆಕ್ಟಿವೇಟ್ ಮಾಡಕ್ಕೆ, ಆ ಸೋಡಾನ ಆಕ್ಟಿವೇಟ್ ಮಾಡಕ್ಕೆ, ಹೈಡ್ರೋಜನ್ಸ್ ಅಯಾನ್ಸ್ ರಿಲೀಸ್ ಮಾಡಕ್ಕೆ, ಆಕ್ಟಿವೇಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಆಮೇಲೆ ಏನಾಗುತ್ತೆ, ನಿಮ್ಮ ಹೊಟ್ಟೆಯಲ್ಲಿ CO2 ಪ್ಲಸ್ H2O ಸೋಡಾ ಕುಡಿದಾಗ ಅಂತ ಬೇಕ್ತಿರಲ್ಲ, ಅದೇ ಈ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಇರುತ್ತೆ. ಹಾಗಾಗಿ ನಿಮ್ಮ ಸ್ಟಮಕ್ ರಿಲ್ಯಾಕ್ಸ್ ಅನ್ಸುತ್ತೆ, ನಿಮ್ಗೆ ಕೂಲ್ ಅನ್ಸುತ್ತೆ, ಹೌದಾ? ಸರ್ ನಾವು ಲಿಂಬೆ ಹಣ್ಣು ಅಷ್ಟೇ ಹಿಂಡಿ ಸೋಡಾ ಮಾಡ್ಬೋದಾ? ಮತ್ತೆ ಯಾವ್ದಾದ್ರು ಯೂಸ್ ಮಾಡ್ಬೋದಾ? ನೋಡ್ರಿ, ಮತ್ತೆ ಆಸಿಡ್ಸ್ ಯೂಸ್ ಮಾಡ್ತೀರಿ ನೀವು.
ಸರ್ ಲಿಮಿಟ್ ಅಷ್ಟೇ ಯೂಸ್ ಮಾಡ್ಬೇಕಾ? ಇಲ್ಲ, ಕೆಲವೊಂದು ಎಡಿಬಲ್ ಆಸಿಡ್ಸ್ ಇರ್ತಾವ ಮನೆಯಲ್ಲಿ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಯಾವ್ದು ಸರ್? ಯಾರು ಹುಣ್ಸೆಹಣ್ಣು ಯೂಸ್ ಮಾಡಿ ಒಮ್ಮೆ ಚೆಕ್ ಮಾಡಿ ನೋಡ್ರಿ, ಟೆಸ್ಟ್ ಮಾಡಿ ನೋಡ್ರಿ, ಟೆಸ್ಟ್ ಮಾಡಿ ನೋಡ್ರಿ, ಚೆನ್ನಾಗಿರ್ತದೆ ನನಗೆ ಹೇಳ್ರಿ, ನಾನು ಫಾಲೋ ಮಾಡ್ತೀನಿ. ಇದ್ರ ಜೊತೆಗೆ ಸೋಡಿಯಂ ಸಾಲ್ಟ್ಸ್ ಅಂತಾನು ಬರಿಬೇಕು. ಸೋಡಿಯಂ ಸಾಲ್ಟ್ಸ್. ದಿಸ್ ಈಸ್ ಅಬೌಟ್ ಬೇಕಿಂಗ್ ಸೋಡಾ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ವಾಷಿಂಗ್ ಸೋಡಾ, ವಾಷಿಂಗ್ ಪೌಡರ್. ನಿರ್ಮಾ ಅಡ್ವರ್ಟೈಸ್ಮೆಂಟ್ ನೆನಪೈತಾ ಎಲ್ರಿಗೂ? ನಾವು ಚಿಕ್ಕವರಿದ್ದಾಗ ಭಾಳ ಆಗ್ತಿದ್ರು, ನಿಮಗೆಲ್ಲ ಯೂಸ್ ಮಾಡಿಲ್ಲ ಅಂತ ಅನ್ಕೊಂತೀನಿ, ಹೌದಾ? ಈಗ ನೆಕ್ಸ್ಟ್ ನಾವು ಯೂಸ್ ಮಾಡ್ತಾ ಇರೋದು, ನಾವು ಕಲಿತಾ ಇರೋ ಕಾನ್ಸೆಪ್ಟ್ ಯಾವುದು ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಆರ್ ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾ ಫಾರ್ಮುಲಾ ಏನು ಅಂದ್ರೆ Na2CO3 plus 10H2O gives Na2CO3 dot 10H2O dot 10H2O. This is the preparation of what? Washing soda. ಇಲ್ಲಿ ಈ ಪಾರ್ಟ್ ಅಲ್ಲಿ ಬಹಳ ಈಸಿ ನಿಮಗೆ. ಲಾಸ್ಟ್ ಏನ್ 4 ಪಾರ್ಟ್ ಅದಾವಲ್ಲ, ನಿಮಗೆ ಪ್ರಿಪರೇಷನ್ ಕೇಳಿದ್ರೆ ರಿಯಾಕ್ಷನ್ ಗೊತ್ತಿದ್ರೆ ಅದನ್ನೇ ವರ್ಡ್ಸ್ ಒಳಗೆ ಬರೆದ್ಬಿಟ್ರೆ ಪ್ರಿಪರೇಷನ್. ಯೂಸಸ್ ಒಂದೆರಡು ಈಗ ಯೂಸಸ್ ಅಂತ ನಿಮ್ಗೆ 100% ಗೊತ್ತಿದ್ದೇ ಇರುತ್ತೆ. ವಾಷಿಂಗ್ ಸೋಡಾ ಅಂದ್ರೆ ಎದಕ್ಕೆ ಯೂಸ್ ಮಾಡ್ತೀರಪ್ಪ? ಡೆಫಿನೆಟ್ಲಿ ಯೂಸ್ ಫಾರ್ ವಾಷಿಂಗ್, ಹೌದಾ? ಡಿಟರ್ಜೆಂಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಹೌದಾ? ನಾವು ಕ್ಲೀನ್ ಮಾಡಕ್ಕೆ ವಾಷಿಂಗ್ ಸೋಡಾನ ಯೂಸ್ ಮಾಡ್ತೀವಿ. ವಾಷಿಂಗ್ ಸೋಡಾ ಇಸ್ ನಥಿಂಗ್ ಬಟ್, ಇದಕ್ಕೆ ಇನ್ನೊಂದು ಹೆಸರು ಇದೆ, ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಹೌದಾ? ಬೇಕಿಂಗ್ ಸೋಡಾ ಹೇಳುವಾಗ ಕಾಮನ್ ನೇಮ್ ಕೇಳ್ತಾರಂತ. ಇದ್ರ ಕಾಮನ್ ನೇಮು ವಾಷಿಂಗ್ ಸೋಡಾ, ಆದ್ರೆ ಇದ್ರ ಕೆಮಿಕಲ್ ನೇಮು ಸೋಡಿಯಂ ಕಾರ್ಬೋನೇಟ್. ನಿಮಗ್ ನೆನಪಿರ್ಲಿ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೆ ಅದು ಬೇಕಿಂಗ್ ಸೋಡಾ, ಸೋಡಿಯಂ ಕಾರ್ಬೋನೇಟ್ ಅಂದ್ರೆ ಅದು ವಾಷಿಂಗ್ ಸೋಡಾ. ಎರಡು. ಇದಕ್ಕೆ ಇನ್ನೊಂದು ಹೆಸರು ಏನು ಅಂದ್ರೆ ವಾಷಿಂಗ್ ಸೋಡಾ. ನೆನ್ಪಿಟ್ಕೊಳ್ರಿ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಓಕೆನಾ? ದಿಸ್ ಈಸ್ ಅಬೌಟ್ ವಾಷಿಂಗ್ ಸೋಡಾ. ಸರ್ ಈ ಡಾಟ್ 10H2O ಬರ್ತಿರಲ್ಲ ಸರ್, ಇದೇನ್ ಸರ್ ಅಂತ? ಇದನ್ನ ನಾವು ಕರಿತೀವಿ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ. ಸರ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂದ್ರೆ ಏನು ಅಂದ್ರೆ, ಅಲ್ಲಿ ವಾಟರ್ ಇರುತ್ತೆ, ನಮಗೆ ಕಾಣ್ತಿರಲ್ಲ. ಯಾವಾಗ ಅದನ್ನ ಸೆನ್ಸ್ ಆಗುತ್ತೆ ಆದ್ರೆ ವಾಟರ್ ಪ್ರೆಸೆಂಟ್ ಇರುತ್ತೆ ಅದ್ರ ಜೊತೆಗೆ, ನಮ್ ಕಣ್ಣಿಗೆ ಕಾಣಲ್ಲ. ಅದನ್ನ ನಾವು ಕರಿತೀವಿ ಕ್ರಿಸ್ಟಲ್ ಫಾರ್ಮ್. ಆದ್ರೆ ಅದ್ರಲ್ಲಿ ವಾಟರ್ ಇರೋದ್ರಿಂದ ಅದನ್ನ ಕರಿತೀವಿ ನಾವು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ. ಈ 10.10H2O ಅಂದ್ರೆ ಇದು ಸೋಡಿಯಂ ಕಾರ್ಬೋನೇಟ್ ಜೊತೆಗೆ ಇರ್ತಕ್ಕಂತ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. 10 ಮಾಲಿಕ್ಯೂಲ್ಸ್ ಆಫ್ ವಾಟರ್ 1 ಮಾಲಿಕ್ಯೂಲ್ ಆಫ್ ಸೋಡಿಯಂ ಕಾರ್ಬೋನೇಟ್ ಜೊತೆಗೆ ಇರುತ್ತೆ ಅಂತ ಅರ್ಥ, ಓಕೆನಾ? ನೆಕ್ಸ್ಟ್ ಲಾಸ್ಟ್ ಪಾರ್ಟ್, ನಿಮ್ನೆಲ್ಲ ಪ್ಯಾರಿಸಿಗೆ ಕರ್ಕೊಂಡು ಹೋಗ್ತೀವಿ ನಾವು. POP, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸರ್ ಇದೇನ್ ಸರ್ ಪ್ರಿಪರೇಷನ್ ಮಾಡೋದು? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ರೆ ಏನ್ ಸರ್? ಹೇಗಾಗುತ್ತೆ ಸರ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್? ಈಗ ಏನಾಗುತ್ತೆ ಅಂದ್ರೆ, ನೀವು ಜಿಪ್ಸಮ್ ಅಂತ ಒಂದು ಮಟೀರಿಯಲ್ ಕೇಳಿರ್ಬೋದು. ಈಗ ನೀವೆಲ್ಲ ಕೈ ಮುರಿದಾಗೆಲ್ಲ ಪ್ಲಾಸ್ಟರ್ ಕಟ್ಕೊಂಡ್ಬರ್ತೀರಲ್ಲ, ವೈಟ್ ಕಲರ್ ಪೌಡರ್ದು ಪಟ್ಟಿ ಇರುತ್ತೆ, ಕಟ್ಟಿದ ಮೇಲೆ ಹಾರ್ಡ್ ಆಗುತ್ತೆ, ಹೌದಾ? ಜಿಪ್ಸಮ್ ಯಾವಾಗ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗೆ ವಾಟರ್ ಆಡ್ ಮಾಡ್ತೀವೋ, ಅವಾಗ ಅದು ಜಿಪ್ಸಮ್ ಆಗಿ ಕನ್ವರ್ಟ್ ಆಗುತ್ತೆ. ಇಟ್ಸ್ ಅ ಹಾರ್ಡ್ ಸಾಲಿಡ್ ಮಾಸ್ ವಿಚ್ ಈಸ್ ಯೂಸ್ ಟು ಸಪೋರ್ಟ್ ಯುವರ್ ಫ್ರಾಕ್ಚರ್ಡ್ ಬೋನ್ಸ್ ಆರ್ ಪ್ರಿಪರೇಷನ್ ಆಫ್ ಐಡಲ್ಸ್. ನೀವ್ ಹೇಳ್ತಿರಲ್ಲ, ನಮ್ ಗಣಪತಿ, ನಮ್ಮೋಣಿ ಗಣಪ ಅಷ್ಟು ದೊಡ್ಡ, ನಮ್ಮೋಣಿ ಗಣಪ ಇಷ್ಟು ದೊಡ್ಡ ಅನ್ನೋದನ್ನ ಅಂತ. ಆ ಗಣಪತಿನ ಪ್ರಿಪೇರ್ ಮಾಡಕ್ಕೆ ಹೈಟ್ ಇರತಕ್ಕಂತ ಗಣಪತಿ ಮಣ್ಣಿಂದ ಮಾಡಿದ್ರೆ ಎತ್ಕೊಂಡೋಗಕ್ ಕಷ್ಟ ಆಗುತ್ತೆ, ವೇಟ್ ಆಗುತ್ತೆ. ಹಾಗಾಗಿ ಏನ್ ಮಾಡ್ತಿದ್ರು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಇಟ್ ಈಸ್ ಡೇಂಜರಸ್ ಟು ಎನ್ವಿರಾನ್ಮೆಂಟ್. ಯಾಕಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೀರಲ್ಲಿ ಕರಗಲ್ಲ. ಹಾಗಾಗಿ ಗೌರ್ಮೆಂಟ್ ನವರು ಇನಿಷಿಯೇಟಿವ್ ತಗೊಂಡು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಮಾಡಿರೋ ಗಣಪನ ಯೂಸ್ ಮಾಡಬೇಡ್ರಿ ಅಂತ ರೂಲ್ಸ್ ಮಾಡಿದ್ದಾರೆ. ಬಹಳ ಜನ ಮಾಡ್ತಾ ಇಲ್ಲ, ಕೆಲವೊಬ್ರು ಇನ್ನೂ ತನಕನೂ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ನಿಮ್ ಸುತ್ತ ಇರೋರು ಯಾರಾದ್ರೂ ಆತರ ಇದ್ರೆ ಅವರಿಗೆ ಇನ್ಫಾರ್ಮೇಶನ್ ಕೊಡ್ರಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಮಾಡಿರೋ ಗಣಪತಿ ನೀವು ಮಾಡಕ್ ಹೋಗ್ಬೇಡ್ರಿ, ಮಾಡಿರೋರಿಗೆ ಯೂಸ್ ಮಾಡಕ್ ಹೋಗ್ಬೇಡ್ರಿ ಅಂತ. ಎಸ್, ಪ್ರಿಪರೇಷನ್ ಬರಿಬೇಕು ಅಂದ್ರೆ CaSO4.half
CaSO4 dot half H2O. Half H2O, it is a formula of plaster of Paris. ಯಾವಾಗ ಇದಕ್ಕೆ ನಾವು ವಾಟರ್ ಸೇರಿಸ್ತೀವೋ, ಯಾವಾಗ 1.5 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಸೇರಿಸ್ತೀವೋ ಅವಾಗ ನಮಗೆ ಸಿಗತ್ತೆ CaSO4 dot 2H2O ಜಿಪ್ಸಮ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗೆ ವಾಟರ್ ಆಡ್ ಆಯ್ತು ಅಂದ್ರೆ ಅದನ್ನ ನಾವು ಜಿಪ್ಸಮ್ ಅಂತ ಕರಿತೀವಿ. ಸರ್ ಇದೇನ್ ಹಾಫ್ ಐತಲ್ ಸರ್, ಹಾಫ್ ವಾಟರ್ ಮಾಲಿಕ್ಯೂಲ್ ಹೆಂಗ್ ಹೋಗುತ್ತೆ ಸರ್ ಅಂತ ನೀವು ಕೇಳಬಹುದು. ಹಾಫ್ ಅಂದ್ರೆ 2 CaSO4, 2 ಕ್ಯಾಲ್ಸಿಯಂ ಸಲ್ಫೇಟ್ ಗಳ ಜೊತೆಗೆ 1 ವಾಟರ್ ಮಾಲಿಕ್ಯೂಲ್ ಶೇರ್ ಆಗಿರುತ್ತೆ. 2 ಮಟೀರಿಯಲ್ ಜೊತೆಗೆ 1 ಶೇರ್ ಆಗಿರುತ್ತೆ. ನೀವೆಲ್ಲ ಮ್ಯಾಥ್ಸ್ ಒಳಗೆ ಕಲ್ತಿರ್ತೀರಿ ನೋಡ್ರಿ, 1 ಆಪಲ್ ಐತಿ, ಈ ಬ್ಲಾಕ್ ಹೆಂಗ್ ಡಿವೈಡ್ ಮಾಡ್ತೀರಿ ಅಂದ್ರೆ ಅರ್ಧ ಮಾಡಿ ಡಿವೈಡ್ ಮಾಡ್ತಿರ್ತಾನೆ. ಇದು ಹಂಗೆ 2 ಕ್ಯಾಲ್ಸಿಯಂ ಸಲ್ಫೇಟ್ ಗಳ ನಡುವೆ 1 ವಾಟರ್ ಮಾಲಿಕ್ಯೂಲ್ ಶೇರ್ ಆಗಿರುತ್ತೆ. ಸೊ ವಿ ಯೂಸ್ ಟು ರಿಪ್ರೆಸೆಂಟ್ ಇಟ್ ಆಸ್ CaSO4 dot half H2O ಅಂತ. ದಿಸ್ ಈಸ್ ಅಬೌಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇದರ ಯೂಸಸ್ ಆಗ್ಲೇ ಹೇಳ್ದಂಗೆ ಯೂಸ್ ಟು ಸಪೋರ್ಟ್ ದ ಫ್ರಾಕ್ಚರ್ಡ್ ಬೋನ್ಸ್ ಅಂತ ಹೇಳ್ತೀವಿ. ಈ ಜಿಪ್ಸಮ್ ನ ಸಿಮೆಂಟ್ ಪ್ರಿಪರೇಷನ್ ಅಲ್ಲಿ ಕೂಡ ಯೂಸ್ ಮಾಡ್ತಾರೆ. ದಿಸ್ ಈಸ್ ಆಲ್ ಅಬೌಟ್ ದ ಸೆಕೆಂಡ್ ಚಾಪ್ಟರ್, acids, bases and salts. We will meet in with a new concept in the next classes. Nam classes ನಿಮ್ಗೆ ಇಷ್ಟ ಆಗಿದ್ರೆ please share, like and subscribe. Until then, thank you. Bye bye.